ಈರುಳ್ಳಿಯಿಂದ ಕಣ್ಣೀರು ಖಚಿತ. ದರ ಏರಿಕೆ ಆದಾಗ ಗ್ರಾಹಕರಿಗೆ ಕಣ್ಣೀರು, ಬೆಲೆ ಕುಸಿತವಾದಾಗ ರೈತನಿಗೆ ಕಣ್ಣೀರು. ಇದೀಗ ಕೊಲ್ಲಿ ಯುದ್ಧದ ಕಾರಣಕ್ಕೆ ಈರುಳ್ಳಿ ಬೆಳೆಗಾರ ಕಂಗಾಲಾಗಿದ್ದು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಯುದ್ಧದ ಎಫೆಕ್ಟ್, ಈರುಳ್ಳಿ ಬೆಲೆ ದಿಢೀರ್ ಕುಸಿತ. ಅನ್ನದಾತರ ಕಣ್ಣಲ್ಲಿ ನೀರು ತರಿಸುತ್ತಿದೆ ಈರುಳ್ಳಿ ದರ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟ್ನಿಂದಾಗಿ ಈರುಳ್ಳಿಯ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಪ್ರತಿ ಕ್ವಿಂಟಲ್ಗೆ 150 ರೂಪಾಯಿಯಿಂದ 1200 ರೂಪಾಯಿ ದರ ಸಿಗ್ತಾ ಇದೆ. ಏಷ್ಯಾದಲ್ಲಿಯೇ ಎರಡನೇ ಅತಿದೊಡ್ಡ ಮಾರುಕಟ್ಟೆ ಅನ್ಸ್ಕೊಂಡಿರೋ ಹುಬ್ಬಳ್ಳಿಯ ಎಪಿಎಂಸಿಯಲ್ಲಿ ಈರುಳ್ಳಿಯನ್ನ ಕೇಳೋರೇ ಇಲ್ಲದಂತಾಗಿದೆ. ಸಿಲಿಂಡರ್ ಕೊರತೆಯಿಂದ ಹೋಟೆಲ್ಗಳ ಮೆನು ಕೂಡ ಕಡಿತಗೊಂಡಿದೆ. ಮತ್ತೊಂದು ಕಡೆ ವಿದೇಶಗಳಿಗೆ ಈರುಳ್ಳಿ ರಫ್ತು ಕೂಡ ಸ್ಥಗಿತಗೊಂಡಿದೆ. ಇದೇ ವೇಳೆಯಲ್ಲಿ ಮಾರುಕಟ್ಟೆಗೆ ಈರುಳ್ಳಿಯ ಹೆಚ್ಚಿನ ಆವಕವಾಗುತ್ತಿದೆ. ಮಳೆ ಬರೋ ಕಾರಣಕ್ಕೆ ರೈತರು ತಂಬಳಿ ಇರುವಂತಹ ಈರುಳ್ಳಿಯನ್ನ ಮಾರಾಟಕ್ಕೆ ತರ್ತಿದ್ದಾರೆ. ಇದರಿಂದಾಗಿ ದಿಢೀರನೆ ದರ ಕುಸಿತವಾಗಿದೆ. ಈರುಳ್ಳಿಗೆ ಪ್ರತಿ ಕ್ವಿಂಟಲ್ಗೆ 150ರಿಂದ 1000 ರೂಪಾಯಿ ಸಿಗ್ತಾ ಇದ್ರೆ ಪೂನಾಗಡ್ಡೆಗೆ ಪ್ರತಿ ಕ್ವಿಂಟಲ್ಗೆ 800 ರಿಂದ 1200 ರೂಪಾಯಿ ದರ ಸಿಗ್ತಿದೆ. ಪ್ರತಿ ವರ್ಷ ಈ ವೇಳೆಗೆ ಉತ್ತಮ ಬೆಲೆ ಕೂಡ ಇರ್ತಿತ್ತು. ಆದರೆ ಅಂತಾರಾಷ್ಟ್ರೀಯ ಬೆಳವಣಿಗೆಗಳಿಂದಾಗಿ ದರ ಕುಸಿದಿದೆ ಅಂತಾರೆ ಈರುಳ್ಳಿ ವರ್ತಕರು. ಎಲ್ಲ ಯುದ್ಧ ಆಗ್ತಾ ಇದೆಯಲ್ಲ, ಅದರ ಸಂಬಂಧ ಹೊರಗೆ ಹೋಗ್ತಾ ಇಲ್ಲ ಮಾಲ. ಹೀಗಾಗಿ ಸ್ವಲ್ಪ ಗ್ಯಾಸಿನ ಪ್ರಾಬ್ಲಮ್, ಹೋಟೆಲ್ ಪ್ರಾಬ್ಲಮ್, ಹೀಗಾಗಿ ಸೇಲ್ ಪಾಯಿಂಟ್ ಕಡಿಮೆ ಆಗಿದೆ. ಅದು ಸೇಲ್ ಪಾಯಿಂಟ್ ಕಡಿಮೆ ಆಗಿ ಸ್ವಲ್ಪ ಈರುಳ್ಳಿ ಬಜಾರು ಡಿಮಾಂಡ್ ಕಡಿಮೆ ಆಗಿದೆ. ಮತ್ತು ಜಾಸ್ತಿ ಬಿಸಿಲು ಮಳೆಯಾಗಿ ಮಾಲ್ ತಡಿಬಲ್ದು, ಹೀಗಾಗಿ ಸ್ವಲ್ಪ ರೇಟು ಡೌನ್ ಆಗಿದೆ. ಧಾರವಾಡ ಜಿಲ್ಲೆಯಲ್ಲೂ ಈರುಳ್ಳಿಯನ್ನ ಕೇಳೋರೇ ಇಲ್ಲ. ಹಾಕಿದ ಬಂಡವಾಳವೂ ಸಿಗ್ತಿಲ್ಲ ಅಂತ ರೈತರು ಅಳಲು ತೋಡ್ಕೊಂಡಿದ್ದಾರೆ. ಯುದ್ಧದ ಕಾರಣದಿಂದಾಗಿ ಒಂದಷ್ಟು ಸಮಸ್ಯೆಗಳಾಗಿದೆ. ಖರೀದಿ ಮಾಡ್ಕೋರು ಇದ್ರಪ್ಪ ಅಂತಂದ್ರೆ ಆಟೋಮೆಟಿಕ್ ರೇಟ್ ಹೆಚ್ಚಿಗೆ ಆಗ್ತದೆ. ಇಲ್ಲಿ ಖರೀದಿ ಮಾಡೋರೇ ಯಾರಿಲ್ಲ. ಆಮೇಲೆ ಇಲ್ಲಿಂದ ಆ್ಯಕ್ಚುಲಿ ಎಕ್ಸ್ಪೋರ್ಟು ಮಾಡ್ತಾ ಇರ್ತಾರೆ. ಎಕ್ಸ್ಪೋರ್ಟ್ ಮಾಡಬೇಕಪ್ಪ ಅಂದರೆ ಎಲ್ಲ ಕಡೆ ಯುದ್ಧನೂ ನಡೆದ್ಬಿಟ್ಟೈತೆ. ಈಗ ಆ ಯುದ್ಧ ನಡೆದಿಂದ ಎಕ್ಸ್ಪೋರ್ಟನ್ನು ಸತ್ಯಕ್ಕೆ ಆಗ್ತಾ ಇಲ್ಲ. ಹೋಟೆಲ್ ಇಂಡಸ್ಟ್ರಿ ಕೂಡ ಸತ್ಯಕ್ಕೆ ಅಲ್ಲಿ ಗ್ಯಾಸ್ ಸಿಗ್ಲಾರ್ದಕ್ಕೆ ಹೋಟೆಲ್ ಕೂಡ ಬಂದ್ ಮಾಡಿಬಿಟ್ರ. ಅವೆಲ್ಲನೂ ಇಲ್ಲಿ ಬಂದು ಸ್ಟಾಕ್ ಆಗೋದ್ರಿಂದ ರೇಟ್ ಆಟೋಮೆಟಿಕ್ ಆಗಿ ಡೌನ್ ಆಗೈತೆ. ನಾವು ಕೊಡೋದ್ರೆ ರೇಟ್ ಯಾವುದಾದ್ರೂ ನಾವು ಕೊಡುವಂಥ ರೇಟ್ ಜಾಸ್ತಿ, ನಾವು ಕೊಡುವಂಥ ಮಾಡಿ ರೇಟ್ ಇಲ್ಲ. ಉಳ್ಳಾಗಡ್ಡಿ ರೇಟ್ 800,000. ಏನು ಉದ್ದೇಶ ರೈತ? ಎಲ್ಲಿಯೂ ನಡೆಯುತ್ತಿರೋ ಯುದ್ಧ ರಾಜ್ಯದ ರೈತನ ಬುಡವನ್ನ ಅಲುಗಾಡಿಸೋಕೆ ಆರಂಭಿಸಿದೆ. ಯುದ್ಧದ ವಾತಾವರಣ ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.